ಓಂ ಗುರುಭ್ಯೋ ನಮಃ. ನಮಸ್ಕಾರ. ನಾನು ಸುಜಾತ ಟಿ.ಸಿ. ರೇಖಿ ಮಾಸ್ಟರ್. ನಾವಿವತ್ತು ಕೃತಜ್ಞತೆಯ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿಯೊಬ್ಬ ಮನುಷ್ಯರು ಜೀವನದಲ್ಲಿ ಕೃತಜ್ಞತೆಯನ್ನು ಅರ್ಪಿಸೋದು ಬಹಳ ಮುಖ್ಯವಾದಂಥದ್ದು. ಕೃತಜ್ಞತೆ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಉಪಕಾರ ಮಾಡಿದಂತಹ, ನೆರವು ನೀಡಿದಂತಹ, ಸಹಾಯ ಮಾಡಿದಂತಹ ವ್ಯಕ್ತಿಗಳಿಗೆ ಅಥವಾ ವಸ್ತುಗಳಿಗೆ ನಾವು ಒಂದು ಧನ್ಯತೆಯನ್ನು ಹಾಗೂ ಗೌರವವನ್ನು ಕೊಡುವಂಥದ್ದು. ಈ ಕೃತಜ್ಞತೆ ನಮ್ಮ ಮಾನಸಿಕ ಆರೋಗ್ಯ, ಸಕಾರಾತ್ಮಕವಾದ ಭಾವನೆ, ಉತ್ತಮವಾದ ಸಂಬಂಧಗಳಿಗೆ ಬಹಳ ಮುಖ್ಯವಾಗುತ್ತೆ. ಈ ಕೃತಜ್ಞತೆಯನ್ನು ಯಾವ ವ್ಯಕ್ತಿ ಇದನ್ನು ಅಳವಡಿಸ್ಕೊಂಡು ಪ್ರತಿನಿತ್ಯ ಅಭ್ಯಾಸವನ್ನು ಮಾಡ್ತಾರೋ ಅವರಿಗೆ ಹೆಚ್ಚು ಸಂತೋಷ, ಕಡಿಮೆ ಒತ್ತಡ ಮತ್ತು ಮಾನಸಿಕವಾದಂಥ ಸ್ಥೈರ್ಯ ಬರಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಇದನ್ನು ನಾವು ಹೇಗೆ ಮಾಡೋದು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷ, ಸಂಜೆ ಮಲಗೋಕ್ಕಿಂತ ಮೊದಲು ಒಂದು 5 ನಿಮಿಷ ಇದನ್ನು ಹೇಳ್ಬೋದು, ಅಥವಾ ನೀವು ಬರವಣಿಗೆಯಲ್ಲೂ ಕೂಡ ಇದನ್ನು ಮಾಡ್ಬೋದು. ಈಗ ನನಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗೆ ನನ್ನ ಕೃತಜ್ಞತೆಗಳು, ಹೀಗೆ ನಾವು ಪ್ರತಿಯೊಂದನ್ನು ಕೃತಜ್ಞತೆಯನ್ನು ಬರಿತಾ ಹೋಗಬೇಕು. ಈ ಸುಂದರ ದೇಹವನ್ನು ಕೊಟ್ಟಂತಹ ಪ್ರಕೃತಿಗೆ ನನ್ನ ಕೃತಜ್ಞತೆಗಳು, ಈ ಮಾನವ ಜನ್ಮವನ್ನು ನೀಡಿದಂತಹ ಈ ಬ್ರಹ್ಮಾಂಡಕ್ಕೆ ನನ್ನ ಕೃತಜ್ಞತೆಗಳು, ಈ ನಮ್ಮ ದೇಹದ ಒಳಗಡೆ ಇರುವಂಥ ಎಲ್ಲ ಆರ್ಗನ್ಸ್ಗಳು 1 ಸೆಕೆಂಡು ಅವರು ರೆಸ್ಟನ್ನು ತಗೊಳ್ಳದೆ ನಮಗೋಸ್ಕರ ಕೆಲಸ ಮಾಡ್ತಾಯಿರ್ತಾರೆ. ಅವಕ್ಕೆಲ್ಲಕ್ಕೂ ನಮ್ಮ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ದೇಹ ಪಂಚಭೂತಗಳಿಂದ ಆಗಿದೆ, ಅದಕ್ಕೂ ನಾವು ಧನ್ಯವಾದವನ್ನು ಹೇಳಬೇಕು. ಭೂಮಿ, ಆಕಾಶ, ಗಾಳಿ, ನೀರು, ಅಗ್ನಿ ಎಲ್ಲದಕ್ಕೂ ನಾವು ಧನ್ಯವಾದವನ್ನು ಹೇಳಬೇಕು. ಒಂದು ಜೀವ ಇರುವ ವಸ್ತುಗೂ ಜೀವ ಇಲ್ಲದೇ ಇರುವ ವಸ್ತು ಎಲ್ಲದಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ಅರ್ಪಿಸೋದು ಬಹಳ ಮುಖ್ಯವಾಗುತ್ತೆ. ನಾವು ದಿನ ತೆಗೆದುಕೊಳ್ಳುವಂಥ ಆಹಾರಕ್ಕೆ ಕೃತಜ್ಞತೆಯನ್ನು ಅರ್ಪಿಸಬೇಕು. ನಮಗೆ ಅನುಗ್ರಹಿಸಿದಂಥ ಎಲ್ಲ ವಸ್ತುಗಳಿಗೆ, ಈಗ ಮನೆ ಇರ್ಬೋದು, ಕಾರ್ ಇರ್ಬೋದು, ಫ್ರಿಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಒಂದು ಸ್ಟವ್ ಇರ್ಬೋದು, ಒಂದು ಚಿಕ್ಕ ಬೆಂಕಿ ಪಟ್ಟಣ ಇರ್ಬೋದು, ಅದಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು. ಈ ಕೃತಜ್ಞತೆಯನ್ನು ಅರ್ಪಿಸುವುದರಿಂದ ನಮ್ಮ ಜೀವನದಲ್ಲಿ ಉತ್ತಮವಾದಂಥ ಬದಲಾವಣೆಯನ್ನು ನಾವು ಕಂಡುಕೊಳ್ಳಬಹುದು. ಅದಕ್ಕೋಸ್ಕರ ನೀವು ಕೂಡ ಈ ಕೃತಜ್ಞತೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.